How much work is done by gravity when a mass of 3 kg is lifted vertically through 6 meter? ಹಾಂ, ಮೊದಲೇದಾಗಿ ವರ್ಟಿಕಲಿ ಅಂತ ಹೇಳಿದ್ರೆ ಏನು ಹುಡುಗರ? ಉದ್ದುದ್ದ ಅಷ್ಟೇ. ಸೊ ನಿಮ್ಮ ಚಿತ್ರ ಹೇಗೆ ಕಾಣುತ್ತೆ ಅಂತ ಹೇಳಿದ್ರೆ, ಮೊದಲೇದಾಗಿ ಇದು ನೆಲ, ಮತ್ತಿದು ನಿಮ್ಮ ಡಬ್ಬ, ಸರಿನಾ? ಸೊ ಈ ಭಾಗದಿಂದ ಈ ಭಾಗಕ್ಕೆ ನಾವು ಮೇಲೆ ಎತ್ತುತ್ತಾ ಇದ್ದೀವಿ. ಇದನ್ನು ಇಲ್ಲಿಂದ ಇಲ್ಲಿ ಹೋಗ್ತಾ ಇದೆ. ಇದು 6 ಮೀಟ್ರು. ಇದ್ರ ಮಾಸ್ ಬಂದು 3 kg ಅಲ್ವಾ? ಸೊ ನಿಮ್ಮ ಗಿವನ್ ಏನೇನಿದೆ, ಗಿವನ್ ಎಸ್ ಮಾಸ್ ಇಸ್ ಈಕ್ವಲ್ ಟು 3 kg ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್ ಇಸ್ 6 meters ಅಲ್ವಾ? ಹಾಂ, ವರ್ಕಿಂಗ್ ಫಾರ್ಮುಲಾ ಏನು? ವರ್ಕ್ ಈಸ್ ಈಕ್ವಲ್ ಟು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಆದರೆ ಇಲ್ಲಿ ನಮ್ಮ ಫೋರ್ಸ್ ಏನು ಅಂತ ಗೊತ್ತಿಲ್ಲ ಅಲ್ವಾ? ಹೇಗೆ ಯೋಚನೆ ಮಾಡೋಣ ಅದನ್ನು? ಸೊ ಫ್ರೀ ಬಾಡಿ ಡಯಾಗ್ರಾಮ್ ಬರೆಯೋಣ. ಮೊದಲಾಗಿ ಫ್ರೀ ಬಾಡಿ ಡಯಾಗ್ರಾಮ್ ಆಫ್ ದ ಆಬ್ಜೆಕ್ಟ್ ಡ್ಯೂರಿಂಗ್ ದ ಲಿಫ್ಟ್ ಅಲ್ವಾ? ಸೊ ಮೊದಲನೇದಾಗಿ ಆಬ್ಜೆಕ್ಟ್ ರಿಪ್ರೆಸೆಂಟ್ ಮಾಡಿ, ಇಲ್ಲಿ ಗ್ರಾವಿಟೇಷನ್ ಪುಲ್ ಇದೆ. ಸೊ ಗ್ರಾವಿಟೇಷನ್ ಪುಲ್ ಇಸ್ ಗಿವನ್ ಬೈ mass into acceleration due to gravity. So mass is 3, this is 10, so 30 Newton. ಮತ್ತೆ ಇದು ಮೇಲೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ದೇರ್ ಇಸ್ ಎನ್ ಅಪ್ವರ್ಡ್ ಫೋರ್ಸ್. ಇದೆಷ್ಟಿದೆ ಅಂತ ಹೇಳಿ ವಿ ಆರ್ ನಾಟ್ ಕನ್ಸರ್ನ್ ಅಬೌಟ್ ಇಟ್. ಇಟ್ಸ್ ನಾಟ್ ರಿಕ್ವೈರ್ಡ್ ಫಾರ್ ಅಸ್. ಆಯಿತಾ? ಈ ಇನ್ಫಾರ್ಮೇಷನ್ ನಮ್ಗೆ ಬೇಕಾಗಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಗ್ರಾವಿಟಿ ಎಷ್ಟು ಕೆಲಸ ಮಾಡ್ತಾಯಿದೆ ಅಂತ ಹೇಳಿ ನಾವು ನೋಡ್ತಾ ಇದ್ದೀವಿ ಹೊರತು ನಾವು ಅದರ ಮೇಲೆ ಎಷ್ಟು ಕೆಲಸ ಮಾಡ್ತಾಯಿದ್ದೀವಿ ಅಂತ ಹೇಳಿ ನೋಡ್ತಾ ಇಲ್ಲ. So the work is equal to 30 into 6, that is 180 joule. ಸರಿನಾ? ಇದು ತಪ್ಪು. ಏನು ಕೇಳಿ ನೋಡೋಣ. ಏನಕ್ಕೆ ಅಂತ ಹೇಳಿದ್ರೆ ಗ್ರಾವಿಟಿ ಅಗೇನ್ಸ್ಟ್ ಇದು ಮೇಲೆ ಹೋಗ್ತಾ ಇದೆ. ಇದು ಗ್ರಾವಿಟಿ ಕೆಳಗಿದೆ, ಇದು ಮೇಲೆ ಹೋಗ್ತಾ ಇದೆ. ಹಾಗಾಗಿ ಇದು ನೆಗೆಟಿವ್ ಆಗುತ್ತೆ. ಅಷ್ಟೇ ಕಣ್ರು. ಇದೊಂದು ಅರ್ಥ ಮಾಡ್ಕೊಂತು ಅಂತ ಹೇಳಿದ್ರೆ ನಿಮ್ಮ ಉತ್ತರ ಆಯಿತು ಅಂತ ಹೇಳಿ. ಸೊ ಕೊನೆಯದಾಗಿ, ಆಸ್ ದ ಆಬ್ಜೆಕ್ಟ್ is moving against gravity, ಏನು ಹೇಳ್ಬೋದು? The work done by gravity is minus 180 joule. ಸೊ ಇದೇ ನಿಮ್ಮ ಉತ್ತರ. ಈ ನೆಗೆಟಿವ್ ಏನಕ್ಕೆ ಅಂತ ಹೇಳಿ ಜ್ಞಾಪಕ ಇಟ್ಕೊಂಡಿರಿ. ಆಯಿತಾ? ಇನ್ನು ಮಿಕ್ಕಿದೆಲ್ಲ ಅದೇನೇ, ಸೇಮ್ ರಿಟರ್ನು, ಸೇಮ್ ಡಯಾಗ್ರಾಮ್ ಎಲ್ಲ ಅದೇ ಪ್ಯಾಟರ್ನ್ ಕಂಡ್ರೆ ಇನ್ನೇನಿಲ್ಲ. ಏನಂತ ಹೇಳಿ ಈ ಥರ ಸಣ್ಣ ಪುಟ್ಟ ವಿಷಯದಲ್ಲಿ ನಿಮ್ಗೆ ಅದು ವ್ಯತ್ಯಾಸ ಬರುತ್ತೆ. ಅದನ್ನು ಏನಕ್ಕೆ ಅಂತ ಹೇಳಿ ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಆಲ್ರೆಡಿ, ಅದನ್ನು ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ ಅಷ್ಟೇ.